3. ವಾಲ್ ಸ್ಟ್ರೀಟ್. ಸ್ಕ್ರೀನ್ಸ್ ಕೆಂಪಾಗುತ್ತಿವೆ. ಒಬ್ಬ ಡಾಕ್ಟರ್, ಒಂದು ಫೈಲ್, ಒಂದು ವಿಚಿತ್ರ ಡೇಟಾ ಶೀಟ್. ಸಬ್ಪ್ರೈಮ್ ಮೋರ್ಟೇಜ್ ಬಾಂಡ್ಸ್, AAA ರೇಟಿಂಗ್. ಅವನು ನಗುತ್ತಾನೆ. ಬ್ಯಾಂಕ್ಗಳು ನಗುತ್ತಿವೆ, ಇನ್ವೆಸ್ಟರ್ಸ್ ನಗುತ್ತಿದ್ದಾರೆ. ಆದರೆ ಆ ನಗುವಿನ ಹಿಂದೆ ಒಂದು ಸ್ಫೋಟ. ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಕುಸಿಯಲು ಸಿದ್ಧವಾಗುತ್ತಿದೆ. ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ಹೌಸಿಂಗ್ ಮಾರ್ಕೆಟ್ ಒಡೆದು ಬೀಳಲಿದೆ. ಫ್ಲೋರಿಡಾದ ಒಂದು ಸಣ್ಣ ಮನೆ, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಹೆಸರು ಮಾರ್ಕ್ ಬಾಂಬ್. ಎದುರಿಗಿರುವ ಮಹಿಳೆ ಹೆಮ್ಮೆಯಿಂದ ಹೇಳ್ತಾಳೆ, ನನ್ನ ಹತ್ತಿರ 5 ಮನೆಗಳಿವೆ ಮತ್ತು ಒಂದು ಕಾಂಡೋಮಿನಿಯಂ ಕೂಡ ಇದೆ. ಮಾರ್ಕ್ ಕೇಳ್ತಾನೆ, ನಿಮ್ಮ ಆದಾಯ ಎಷ್ಟು? ಅವಳು ನಗುತ್ತಾ ಉತ್ತರಿಸ್ತಾಳೆ, ನಾನು ಒಬ್ಬ ಸ್ಟ್ರಿಪ್ಪರ್, ನನ್ನ ಆದಾಯ ಅನಿಶ್ಚಿತ. ಮಾರ್ಕ್ನ ಮುಖದಲ್ಲಿ ಆತಂಕ. ಅವನಿಗೆ ಅರ್ಥವಾಗುತ್ತೆ, ಇಡೀ ಅಮೆರಿಕದ ಎಕಾನಮಿ ಕೇವಲ ಒಂದು ಇಸ್ಪೀಟು ಎಲೆಯ ಮನೆಯಂತೆ ನಿಂತಿದೆ. ಯಾರು ಸಾಲ ತೀರಿಸಲು ಸಾಧ್ಯವಿಲ್ಲವೋ ಅಂತಹವರಿಗೆ ಬ್ಯಾಂಕುಗಳು ಕೋಟಿ ಕೋಟಿ ಹಣವನ್ನು ಸಾಲವಾಗಿ ನೀಡುತ್ತಿವೆ. ಈ ಸಾಲಗಳು ಯಾವ ಕ್ಷಣದಲ್ಲಾದರೂ ಸ್ಫೋಟಗೊಳ್ಳಬಹುದು. ಜಗತ್ತಿನ ಅತಿದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕುಗಳು ಈ ವಂಚನೆಯಲ್ಲಿ ಭಾಗಿಯಾಗಿವೆ. ಇದು ಕೇವಲ ಬಿಸ್ನೆಸ್ ಅಲ್ಲ, ಇದು ಒಂದು ವ್ಯವಸ್ಥಿತ ಕ್ರಿಮಿನಲ್ ಪಿತೂರಿ. ಆದರೆ ಈ ಕಥೆ ಇಲ್ಲಿ ಆರಂಭವಾಗಿಲ್ಲ. ಇದರ ಬೇರು ಇರುವುದು ಮನುಷ್ಯನ ಅತಿಯಾದ ಗ್ರೀಡ್ ಅಥವಾ ದುರಾಸೆಯಲ್ಲಿ. ನಾವು ಯಾರನ್ನು ಎಕ್ಸ್ಪರ್ಟ್ಸ್ ಎಂದು ನಂಬುತ್ತೇವೆಯೋ ಆ ಬ್ಯಾಂಕರ್ಸ್ ಮತ್ತು ರೇಟಿಂಗ್ ಏಜೆನ್ಸಿಗಳು ತಮ್ಮ ಸ್ವಂತ ಲಾಭಕ್ಕಾಗಿ ಇಡೀ ವ್ಯವಸ್ಥೆಯನ್ನು ಬಲಿಕೊಡಲು ಸಿದ್ಧರಾಗಿದ್ದರು. ಈ ಕಥೆಯ ನಾಯಕರು ಸಾಮಾನ್ಯರಲ್ಲ. ಅವರು ಸಮಾಜದಿಂದ ತಿರಸ್ಕರಿಸಲ್ಪಟ್ಟವರು, ಒಂಟಿಯಾಗಿರುವವರು ಅಥವಾ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳೆದುಕೊಂಡವರು. ಇವರಲ್ಲಿ ಒಬ್ಬ ಮೈಕಲ್ ಬರಿ, ಒಬ್ಬ ಮೆಡಿಕಲ್ ಡಾಕ್ಟರ್, ಆದರೆ ಸ್ಟಾಕ್ ಮಾರ್ಕೆಟ್ನ ಅಂಕಿಅಂಶಗಳೊಂದಿಗೆ ಪ್ರೀತಿಯಲ್ಲಿ ಬಿದ್ದವನು. ಎಲ್ಲರೂ ಮಾರುಕಟ್ಟೆ ಮೇಲೆ ಇರುತ್ತಿದೆ ಎಂದು ಸಂಭ್ರಮಿಸುತ್ತಿದ್ದರೆ ಇವನು ಮಾತ್ರ ಕತ್ತಲೆಯಲ್ಲಿ ಕುಳಿತು ಸಾವಿರಾರು ಪೇಜ್ಗಳ ಡಾಟಾವನ್ನು ಓದುತ್ತಿದ್ದ. ಅವನಿಗೆ ಕಂಡಿದ್ದು ಆರ್ಥಿಕ ವಿನಾಶದ ಮುನ್ಸೂಚನೆ. ಈ ಸಿನಿಮಾದಲ್ಲಿ ಹಣ ಮಾಡಿದ್ದು ಹೇಗೆ? ಅವರು ಬಳಸಿದ ತಂತ್ರ ಶಾರ್ಟಿಂಗ್ ದ ಮಾರ್ಕೆಟ್. ಸಾಮಾನ್ಯವಾಗಿ ಜನರು ಯಾವುದಾದರೂ ಶೇರ್ ಬೆಲೆ ಹೆಚ್ಚಾಗುತ್ತದೆ ಎಂದು ಹಣ ಹೂಡುತ್ತಾರೆ. ಆದರೆ ಈ ತಂಡ ಮಾರುಕಟ್ಟೆ ಬೀಳುತ್ತದೆ ಎನ್ನುವುದರ ಮೇಲೆ ಬೆಟ್ ಕಟ್ಟಿತು. ಬ್ಯಾಂಕುಗಳು ಸಬ್ಪ್ರೈಮ್ ಮಾರ್ಟ್ಗೇಜಸ್ ಎನ್ನುವ ವಿಷಕಾರಿ ಸಾಲಗಳನ್ನು ನೀಡುತ್ತಿದ್ದವು. ಅಂದರೆ ಸಾಲ ಮರುಪಾವತಿ ಮಾಡುವ ಯೋಗ್ಯತೆ ಇಲ್ಲದವರಿಗೂ ಸಾಲ ನೀಡುವುದು. ಈ ಸಾಲಗಳನ್ನು ಒಟ್ಟುಗೂಡಿಸಿ CDO ಕೊಲ್ಯಾಟ್ರಲೈಸ್ಡ್ ಡೆಟ್ ಆಬ್ಲಿಗೇಷನ್ಸ್ ಎಂಬ ಹೆಸರಿನಲ್ಲಿ ಹೂಡಿಕೆದಾರರಿಗೆ ಮಾರಾಟ ಮಾಡಲಾಗುತ್ತಿತ್ತು. ರೇಟಿಂಗ್ ಏಜೆನ್ಸಿಗಳು ಈ ಕಸದಂತಹ ಸಾಲಗಳಿಗೆ AAA ರೇಟಿಂಗ್ ನೀಡಿ ಜನರನ್ನು ವಂಚಿಸುತ್ತಿದ್ದವು. ಮೈಕಲ್ ಬರೀ ಬ್ಯಾಂಕುಗಳ ಹತ್ತಿರ ಹೋಗಿ ಒಂದು ವಿಚಿತ್ರ ಪ್ರಸ್ತಾಪ ಇಡುತ್ತಾನೆ. ನನಗೆ ಕ್ರೆಡಿಟ್ ಡಿಫಾಲ್ಟ್ ಸ್ವಾಪ್ ಬೇಕು. ಅಂದರೆ ಹೌಸಿಂಗ್ ಮಾರ್ಕೆಟ್ ಬಿದ್ದರೆ ಬ್ಯಾಂಕುಗಳು ಇವನಿಗೆ ಹಣ ನೀಡಬೇಕು. ಬ್ಯಾಂಕರ್ಗಳು ಇವನನ್ನು ನೋಡಿ ನಗುತ್ತಾರೆ. ಅವರಿಗೆ ಅನಿಸಿದ್ದು, ಹೌಸಿಂಗ್ ಮಾರ್ಕೆಟ್ ಎಂದಿಗೂ ಬೀಳುವುದಿಲ್ಲ, ಇವನು ನಮಗೆ ಉಚಿತವಾಗಿ ಪ್ರೀಮಿಯಂ ಹಣ ನೀಡುತ್ತಿದ್ದಾನೆ ಎಂದು. ಇಲ್ಲಿ ಒಂದು ಕ್ಷಣ ಯೋಚಿಸಿ, ನೀವು ಆ ಜಾಗದಲ್ಲಿ ಇದ್ದರೆ ಏನು ಮಾಡ್ತೀರಾ? ಇಡೀ ಜಗತ್ತು ಒಂದು ಕಡೆ ಹೋಗುತ್ತಿರುವಾಗ ನೀವು ಒಬ್ಬರೇ ವಿರುದ್ಧ ದಿಕ್ಕಿನಲ್ಲಿ ಹೋಗುವ ಧೈರ್ಯ ಮಾಡುತ್ತೀರಾ? ಇದು ಕೇವಲ ಹಣದ ಕಥೆಯಲ್ಲ, ಇದು ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರದ ಕಥೆ. ಕ್ವಿಕ್ ಮನಿ ಸಿಕ್ಕರೆ ನೀವು ನಿಮ್ಮ ನೈತಿಕತೆಯನ್ನು ಬಿಟ್ಟುಕೊಡ್ತೀರಾ? ಸತ್ಯ ನಿಮ್ಮ ಕಣ್ಣೆದುರೇ ಇದ್ದರೂ ಅದನ್ನು ನೋಡುವ ಧೈರ್ಯ ನಿಮಗಿದೆಯೇ? ಈ ಸಿನಿಮಾದಿಂದ ನಾವು ಕಲಿಯಬೇಕಾದ 4 ಪ್ರಮುಖ ಪಾಠಗಳು ಇಲ್ಲಿವೆ. 1. ಇನ್ವೆಸ್ಟ್ ಇನ್ ವಾಟ್ ಯು ಅಂಡರ್ಸ್ಟ್ಯಾಂಡ್. ಮೈಕಲ್ ಬರೀ ಸಾವಿರಾರು ಪೇಜ್ಗಳ ಸಾಲದ ದಾಖಲೆಗಳನ್ನು ಓದಿದ್ದ. ಅವನಿಗೆ ಸತ್ಯ ತಿಳಿದಿತ್ತು. ಸಿನಿಕರ ಮಾತು ಕೇಳುವ ಬದಲು ಡಾಟಾವನ್ನು ನಂಬಿ. ನಿಮಗೆ ಅರ್ಥವಾಗದ ಸ್ಕೀಮ್ಗಳಲ್ಲಿ ಹಣ ಹೂಡುವುದು ಹೂಡಿಕೆ ಅಲ್ಲ, ಅದು ಜೂಜು. 2. ದ ಡೇಂಜರ್ ಆಫ್ ಇನ್ಸೆಂಟಿವ್ಸ್. ಚಾರ್ಲಿ ಮ್ಯಾಂಗರ್ ಹೇಳುವಂತೆ, ನನಗೆ ಪ್ರೋತ್ಸಾಹಕಗಳನ್ನು ತೋರಿಸಿ ನಾನು ನಿಮಗೆ ಫಲಿತಾಂಶವನ್ನು ತೋರಿಸುತ್ತೇನೆ. ಬ್ಯಾಂಕರ್ಗಳಿಗೆ ಲೋನ್ ನೀಡಿದಷ್ಟು ಕಮಿಷನ್ ಸಿಗುತ್ತಿತ್ತು. ಆದ್ದರಿಂದ ಅವರು ಅದರ ಗುಣಮಟ್ಟದ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ. ಯಾರಾದರೂ ನಿಮಗೆ ಅತಿಯಾದ ಲಾಭದ ಭರವಸೆ ನೀಡುತ್ತಿದ್ದರೆ ಅವರ ಲಾಭ ಎಲ್ಲಿದೆ ಎಂದು ಮೊದಲು ಹುಡುಕಿ. 3. ಬಿಂಗ್ ಇಯರ್ಲಿ ಇಸ್ ದ ಸೇಮ್ ಆಸ್ ಬೀಯಿಂಗ್ ರಂಗ್. ಮೈಕಲ್ ಬರಿ ತನ್ನ ಬೆಟ್ ಕಟ್ಟಿದ ನಂತರ ಮಾರುಕಟ್ಟೆ ಬೀಳಲು ವರ್ಷಗಳೇ ಬೇಕಾಯಿತು. ಅಲ್ಲಿಯವರೆಗೆ ಅವನು ಕೋಟ್ಯಂತರ ರೂಪಾಯಿ ನಷ್ಟ ಅನುಭವಿಸುತ್ತಿದ್ದ. ರ್ಯಾಷನಲ್ ಆಗಿರುವುದು ಸುಲಭ, ಆದರೆ ಮಾರುಕಟ್ಟೆ ಇರ್ರ್ಯಾಷನಲ್ ಆಗಿದ್ದಾಗ ತಾಳ್ಮೆಯಿಂದ ಇರುವುದು ಅತ್ಯಂತ ಕಷ್ಟದ ಕೆಲಸ. ಇದನ್ನು ಮೋರ್ಗನ್ ಹೌಸೆಲ್ ತಮ್ಮ ಸೈಕಾಲಜಿ ಆಫ್ ಮನಿ ಪುಸ್ತಕದಲ್ಲಿ ವಿವರಿಸುತ್ತಾರೆ. 4. ಫ್ರಾಡ್ ಇಸ್ ನೆವರ್ ಸಸ್ಟೈನಬಲ್. ನೀವು ಎಷ್ಟೇ ದೊಡ್ಡ ವ್ಯವಸ್ಥೆಯನ್ನು ಕಟ್ಟಿದರೂ ಅದು ಸುಳ್ಳಿನ ಅಡಿಪಾಯದ ಮೇಲಿದ್ದರೆ ಒಂದು ದಿನ ಕುಸಿಯಲೇಬೇಕು. ದ ಬಿಗ್ ಶಾಟ್ ಸಿನಿಮಾದ ಕೊನೆಯಲ್ಲಿ ಆ ತಂಡಕ್ಕೆ ಸಾವಿರಾರು ಕೋಟಿ ಲಾಭವಾಗುತ್ತದೆ. ಆದರೆ ಆ ಸಂಭ್ರಮದಲ್ಲಿ ಒಂದು ವಿಷಾದವಿದೆ. ಯಾಕೆಂದರೆ ಅವರ ಲಾಭ ಎಂದರೆ ಇಡೀ ಜಗತ್ತಿನ ವಿನಾಶ. ಲಕ್ಷಾಂತರ ಜನರು ಮನೆ ಕಳೆದುಕೊಂಡರು, ಕೆಲಸ ಕಳೆದುಕೊಂಡರು, ಬೀದಿಗೆ ಬಿದ್ದರು. ಬ್ಯಾಂಕರ್ಸ್ ತಮ್ಮ ಬೋನಸ್ ಪಡೆದು ನೆಮ್ಮದಿಯಾಗಿದ್ದರು, ಆದರೆ ಸಾಮಾನ್ಯ ಜನ ಬಲಿಯಾದರು. ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೇನೆ. ರಿಸ್ಕ್ ತೆಗೆದುಕೊಳ್ಳುವುದು ಸ್ಮಾರ್ಟ್ ಅಥವಾ ಸ್ಟೂಪಿಡ್? ಹಣ ಎನ್ನುವುದು ಕೇವಲ ಅಂಕಿಅಂಶವಲ್ಲ, ಅದು ನಂಬಿಕೆ.
ಆ ನಂಬಿಕೆಯನ್ನು ಅತಿಯಾದ ದುರಾಸೆ ಆವರಿಸಿದಾಗ ಏನಾಗುತ್ತದೆ ಎಂಬುದಕ್ಕೆ ಈ ಸಿನಿಮಾ ಒಂದು ಪಾಠ. ನೆನಪಿಡಿ, ಇತಿಹಾಸ ಪುನರಾವರ್ತನೆಯಾಗುತ್ತದೆ. ಇಂದು ನೀವು ಸುರಕ್ಷಿತ ಎಂದು ನಂಬಿರುವ ವ್ಯವಸ್ಥೆ ಕೂಡ ನಾಳೆ ಕುಸಿಯಬಹುದು. ನಿಮ್ಮ ಕಣ್ಣುಗಳು ತೆರೆದಿವೆಯೇ, ಅಥವಾ ನೀವು ಕೂಡ ಮಂದೆಯ ಜೊತೆ ಸಾಗುತ್ತಿದ್ದೀರಾ? ಯೋಚಿಸಿ.